ಪ್ರಕೃತಿ ವಿನಾಯಕರ ಗೆಳೆಯರ ಬಳಗದಿಂದ ಮೊದಲ ಬಾರಿಗೆ ಅಭಿನಂದನೆಗಳು. ಆರನೇ ವರ್ಷದಲ್ಲಿ ವಾರ್ಷಿಕೋತ್ಸವ ಊರ ಹಬ್ಬದ ಥರ ಮಾಡ್ತೀವಿ ನಾವು. ಅಭಿಮಾನಿಗಳಿಗೂ, ಅಣ್ಣವ್ರಿಗೂ, ತಮ್ಮವ್ರಿಗೂ, ಅಕ್ಕ ತಂಗಿಯರಿಗೂ ಬಂದಂಥ ಎಲ್ಲರೂ ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಭಾದ್ರಪದ ಮಾಸ ಅಂದ್ರೆ ಸಾಕು, ಎಲ್ಲ ಗ್ರಾಮಗಳಲ್ಲೂ, ಎಲ್ಲ ಬಡಾವಣೆಗಳಲ್ಲಿ, ಎಲ್ಲ ಗಲ್ಲಿಗಳಲ್ಲೂ ಕೂಡ ಹಬ್ಬದ ವಾತಾವರಣ. ಈ ಒಂದು ಭಾದ್ರಪದ ಮಾಸದಲ್ಲಿ ವಿನಾಯಕನ ಚೌತಿಯ ಹಬ್ಬವನ್ನ ಆಚರಿಸೋದಕ್ಕೆ ತಿಂಗಳಾನುಗಟ್ಲೆ ಇದಕ್ಕೊಂದಷ್ಟು ಪ್ಲಾನ್ ಮಾಡಿಕೊಂಡು ಗಣಪತಿಯನ್ನ ಕೂರಿಸ್ತಾರೆ. ವಿಘ್ನ ನಿವಾರಕ, ಮೂಷಿಕ ವಾಹನ, ವಕ್ರತುಂಡ ವಿನಾಯಕ ಚೌತಿಯನ್ನ ವಿಜೃಂಭಣೆಯಾಗಿ ಪ್ರತಿ ಗ್ರಾಮದಲ್ಲಿ ಯುವಕರುಗಳು ಆಚರಿಸುತ್ತಾರೆ. ಅಂತೆಯೇ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಗೊಲ್ಲಳ್ಳಿ ಗ್ರಾಮದಲ್ಲಿ ಇಲ್ಲಿನ ಸ್ಥಳೀಯ ಮುಖಂಡರಾದಂತಹ ಮಾದೇಶ್ ಅವರ ನೇತೃತ್ವದಲ್ಲಿ ಪ್ರಕೃತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 6ನೇ ವರ್ಷದ ಗಣಪತಿಯ ಉತ್ಸವವನ್ನ ಆಯೋಜಿಸಲಾಗಿತ್ತು. ಈ ಒಂದು ಉತ್ಸವ ಈ ಬಾರಿ ವಿಜೃಂಭಣೆಯಾಗಿ ಮೂಡಿ ಬಂದಿತ್ತು. ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆದವು. ಅಂತೆಯೇ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಕಲಾ ತಂಡಗಳನ್ನ ತರಿಸಲಾಗಿತ್ತು. ವಿಶೇಷವಾಗಿ ಕೇರಳದಿಂದ, ಕೇರಳ ಅಂದ್ರೆ ದೇವರ ನಾಡಿನಿಂದ ವಿಶೇಷವಾದಂತಹ ಕಲಾ ತಂಡಗಳು ಆಗಮಿಸಿದ್ದವು. ಆ ಒಂದು ಗಂಡು ಕಲೆಯಾದಂತಹ ಚಂಡಮದ್ದಲೆಯ ವಾದ್ಯಗೋಷ್ಠಿ, ಹಾಗೆಯೇ ಪ್ರಕೃತಿ ಮಾತೆಯನ್ನ ಆರಾಧಿಸುವಂತ ಆ ಒಂದು ದೇವರ ನಾಡಿನಲ್ಲಿ ದೇವರುಗಳು ನಡೆದಾಡುವಂತೆ ಹಾಗೆಯೇ ವಿಶೇಷವಾದಂತಹ ಕಲಾ ತಂಡಗಳು ಕೂಡ ಭಾಗವಹಿಸಿತ್ತು. ಈ ಒಂದು ಅದ್ದೂರಿಯಾದಂತಹ ವಿಸರ್ಜನಾ ಮೆರವಣಿಗೆ ಇಡೀ ಗೊಲ್ಲಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಾಗಿ ನಡೆದಿತ್ತು. ಇದನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿನ ಎಲ್ಲ ಗ್ರಾಮಸ್ಥರು, ಭಕ್ತರುಗಳು, ಯುವಕರುಗಳು ಜಮಾವಣೆ ಆಗಿದ್ದರು. ದೇಸಿ ತಮಟೆ ಸದ್ದಿಗೆ ಯುವಕರುಗಳು ಟಪಾಂಗುಚಿ ಸ್ಟೆಪ್ಗಳನ್ನು ಹಾಕಿ ಕುಣಿದು ಕುಪ್ಪಳಿಸಿದರು. ಇವೊಂದು ವಿಸರ್ಜನಾ ಮೆರವಣಿಗೆ ಅಂತೂ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಈ ಒಂದು ಮೆರವಣಿಗೆಯ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು, ಪ್ರಕೃತಿ ವಿನಾಯಕ ಗೆಳೆಯರ ಬಳಗದಿಂದ 6ನೇ ವರ್ಷದ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಗೊಲ್ಲಳ್ಳಿಯಲ್ಲಿ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಮಾದೇಶ್ ಅವರ ನೇತೃತ್ವದಲ್ಲಿ ಇಡೀ ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದರು. ಅದ್ದೂರಿಯಾದಂಥ ಮೆರವಣಿಗೆಯಲ್ಲಿ ಗಣಪನನ್ನ ಹೊತ್ತೊಯ್ದಂತಹ ಈ ಒಂದು ತೆರೆದ ವಾಹನದ ಮೆರವಣಿಗೆ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಈ ಒಂದು ವಿಸರ್ಜನಾ ಮೆರವಣಿಗೆ ಇನ್ನಷ್ಟು ಮನಮೋಹಕವಾದಂತಹ ದೃಶ್ಯಗಳನ್ನ ನೋಡೋಣ ಬನ್ನಿ. ಅದೇ ಇಲ್ಲಿ ತಗ ಇಲ್ಲಿ
ವಿನಾಯಕನ ವಿಸರ್ಜನೆ ಎಂದು ಇಡೀ ಗ್ರಾಮದಲ್ಲಿ ಅಂದರೆ ಸಂಜೆ ವಿನಾಯಕನ ವಿಸರ್ಜನೆ ಆರಂಭವಾಗಿತ್ತು. ರಾತ್ರಿಯ ತನಕವೂ ಕೂಡ ನಡೆಯಿತು. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಈ ಒಂದು ಮೆರವಣಿಗೆ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಈ ಒಂದು ಮೆರವಣಿಗೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಸಂದರ್ಭದಲ್ಲಿ ಇದರ ರೂವಾರಿಯಾಗಿದ್ದಂತ ಮಾದೇಶ್ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಇದ್ರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಪ್ರಕೃತಿ ವಿನಾಯಕರ ಗೆಳೆಯರ ಬಳಗದಿಂದ ಮೊದಲ ಬಾರಿಗೆ ಅಭಿನಂದನೆಗಳು. ಇನ್ನೊಂದೇನೆಂದರೆ ವರ್ಷ 6ನೇ ವರ್ಷ ಇದು. 6ನೇ ವರ್ಷದಲ್ಲಿ ವಾರ್ಷಿಕೋತ್ಸವ ಊರ ಹಬ್ಬದ ಥರ ಮಾಡ್ತೀವಿ ನಾವು. ಜಾತ್ರೆ ಯಾವ ರೀತಿ ಇರುತ್ತೋ ಅಲ್ಲಿ ಗೊಲ್ಲಳ್ಳಿಲಿ ಊರ ಹಬ್ಬದ ಥರ ಜಾತ್ರೆ ಹೆಂಗಿದೆ ಅದಕ್ಕಿಂತ ಒಂದು ಮೇಲ್ಗೈಯೇ ಮಾಡ್ತೀವಿ. ಇನ್ನೊಂದೇನೆಂದರೆ ನಮಗೆ ಮೇಯ್ನು ಊರು ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಕೆರೆಯಲ್ಲೇ ಇರೋ ಭಾಗ ವಲಸೆ ಬಂದಿರೋರು ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಾನು ಯಾವತ್ತೂ ಮರೆಯಲ್ಲ ಔಟ್ಸೈಡಿಂದ ಬಂದವ್ರನ್ನ. ಯಾಕೆಂದರೆ ನನಗಿಷ್ಟು ಧೈರ್ಯ ಸಾಥ್ ಕೊಟ್ಟಿರೋದೇ ಅವರು. ಹೊರಗಡೆ ಬಂದಿರೋದು ಕಡೂರು ಆಗ್ಬೋದು, ಹೊಸದುರ್ಗ, ಚಿತ್ರದುರ್ಗ, ಬಳ್ಳಾರಿ, ದುರ್ಗ, ಹೊಸಕೋಟೆ, ಹಾವೇರಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸಾವಿರಾರು ಜನ ಇದ್ದಾರೆ. ಅವ್ರು ಯಾವತ್ತೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೂ ನಮಗೆ ಇಷ್ಟೆಲ್ಲ ಮಾಡಿ ನಡೆಸ್ಕೊಡೋಕ್ಕೆ ಪೊಲೀಸ್ ಸಿಬ್ಬಂದಿ, ಹೆಬ್ಬಗೋಡಿ ಪೊಲೀಸ್ ಸಿಬ್ಬಂದಿ ವರ್ಗದವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. KVB ನಮಗೆ ಸಾಕಷ್ಟು ಇದು ಮಾಡಿದ್ದಾರೆ. ಹಾಗೂ ಅಗ್ನಿಶಾಮಕದವರು ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಲಾಸ್ಟ್ ಇನ್ನೊಂದು ಹೇಳಬೇಕಂದ್ರೆ ಈ ಊರು ಗೊಲ್ಲಳ್ಳಿ ಗ್ರಾಮಸ್ಥರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇದೇ ಥರ ಎಲ್ಲ ದೇವರು ಗಣೇಶ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲೆಂದು ಕೇಳ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂತಹ ಕಲಾ ತಂಡಗಳೇ ಸಾಕ್ಷಿಯಾಗಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳು ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಯುವಕರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪ್ರಕೃತಿ ಗೆಳೆಯ ಬಳಗದವರಿಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಗೆಳೆಯರ ಬಳಗಕ್ಕೆ ಸಹಾಯ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೂ, ಅಣ್ಣವ್ರಿಗೂ, ತಮ್ಮವ್ರಿಗೂ, ಅಕ್ಕ ತಂಗಿಯರಿಗೂ, ಬಂದಂಥ ಎಲ್ಲ ಭಕ್ತಾದಿಗಳು ತುಂಬ ಹೃದಯ ಧನ್ಯವಾದಗಳು. ಈ ಪ್ರಕೃತಿ ವಿನಾಯಕ ಗೆಳೆಯರ ಬಳಗದಿಂದ
KPR ಮಾದಣ್ಣವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ನಾವು ಅವರಿಗೆ ಸದಾ ಚಿರಋಣಿಯಾಗಿರ್ತೀವಿ. ಅವ್ರ ಫ್ಯಾಮಿಲಿಗೂ ಅವ್ರಿಗೂ ಎಲ್ಲರೂ ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಒಟ್ಟಿನಲ್ಲಿ ಗೊಲ್ಲಳ್ಳಿಯಲ್ಲಿನ ಪ್ರಕೃತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 6ನೇ ವರ್ಷದ ಗಣಪತಿಯ ಉತ್ಸವ ವಿಜೃಂಭಣೆಯಾಗಿ ವಿಸರ್ಜನೆಯು ಅಷ್ಟೇ ಅದ್ಧೂರಿಯಾಗಿ ಮೂಡಿಬಂದಿತ್ತು. ಗಣಪತಿ ಬಪ್ಪ ಈ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಲಿ, ಯಾವುದೇ ವಿಘ್ನಗಳು ಬಾರದಿರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.